ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ. ಸಚಿವರಿಗೆ ಟಿಕೆಟ್ ನೀಡೋದಕ್ಕೆ ಡಿಕೆ ಶಿವಕುಮಾರ್ಗೆ ಆಸಕ್ತಿ. ಸಚಿವರನ್ನೇ ಸ್ಪರ್ಧಿಗಳನ್ನಾಗಿ ಮಾಡಬೇಕು ಲೋಕಸಭೆಗೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ರ ಆಸಕ್ತಿ. ಕೆಪಿಸಿಸಿ ಅಧ್ಯಕ್ಷರ ನಡೆಯಿಂದ ಸಚಿವರಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಸಚಿವರು ಕೂಡ. ಅಲ್ಲ, ಹಾಗಿದ್ರೆ ಡಿಕೆಶಿನೇ ಸ್ಪರ್ಧೆ ಮಾಡಲಿ ಅಂತ ಮಹದೇವಪ್ಪ ಹೇಳೋದ್ರ ಮೂಲಕ ಅಸಮಾಧಾನ ಹೊರ ಹಾಕಿದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ದೀವಿ, ನಮ್ಮನ್ನು ಕ್ಯಾಂಡಿಡೇಟ್ ಮಾಡೋದಿದ್ರೆ ಅವರು ಸ್ಪರ್ಧೆ ಮಾಡಲಿ ಅಂತ. ನಾನು ಸ್ಪಷ್ಟವಾಗಿ ಅಭ್ಯರ್ಥಿ ಅಲ್ವೇ ಅಲ್ಲ, ಲೋಕಸಭೆಗೆ ನಿಲ್ಲೋದೇ ಇಲ್ಲ. ಅವನ ಹೆಸರನ್ನು ಪ್ಯಾನೆಲ್ ಕೊಟ್ಟಿದ್ದಾರೆ. ಇನ್ಯಾರು ಕೊಡಬೇಕು ಅಂತ ಕೊಡ್ತಿರೋ ಹೈಕಮಾಂಡ್ ತೀರ್ಮಾನ ನನ್ನನ್ನು ಬಿಟ್ಟು ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಆಗೋದೇ ಇಲ್ಲ. ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಇಲ್ಲ, ಜನನೇ ಹೇಳಿದ್ದಾರೆ. ಮಹದೇವಪ್ಪನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ MLAಗಳು ಎಲ್ಲ ಸಾರಾಸಟ್ಟಾಗಿ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಅಭ್ಯರ್ಥಿ ಆಗೋದೇ ಇಲ್ಲ, ಎಲೆಕ್ಷನ್ ನಿಲ್ಲೋದೇ ಇಲ್ಲ ಪಾರ್ಲಿಮೆಂಟ್ಗೆ. ಅದಾದ್ಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು. ಅದು ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನಾನು ಬೇಡಿಕೆ ಇಟ್ಟಿದ್ದಲ್ಲ, ಅಲ್ಲಿ MLAಗಳು ಹೇಳಿದ್ರು. ಯಾರು? ನಾನು ಇದುವರೆಗೂ ನನ್ನನ್ನು ಹೈಕಮಾಂಡ್ ಅವರು ಕೇಳಿ ಮಾತಾಡಿಲ್ಲ. ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ. ನನ್ನ ಮಗ ಅಂದರೆ ಮಗ ಅಂತಲ್ಲ, ಈಸ್ ಎ ಕಾಂಗ್ರೆಸ್ ವರ್ಕರ್. ನಿರಂತರವಾಗಿ 3 ಸಾರಿಯಿಂದ ಅವ್ರಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತೀನಿ, ಆದ್ರೂ ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಒಂದು ವೇಳೆ ಹೈಕಮಾಂಡ್ ಮಹದೇವಪ್ಪನವ್ರನ್ನ ಗೆಲ್ಲಿಸಿ ಲೋಕಸಭೆಯಲ್ಲಿ ಅವರ ಧ್ವನಿಯನ್ನು ಎತ್ತರಿಸಬೇಕಂತ ತೀರ್ಮಾನ ಮಾಡಿದ್ರೆ ತಾವು ಚಾಮರಾಜನಗರದಿಂದ ಹೈಕಮಾಂಡ್ ಮಾತನ್ನ ನಿರ್ಲಕ್ಷಿಸಿದ ಸ್ಪರ್ಧೆ ಮಾಡಿ. ನಾನು ಪಾಟೀಲ್ರೆ ಪಾರ್ಲಿಮೆಂಟ್ ನಿಲ್ಲೋದೇ ಇಲ್ಲ ಅಂದ್ರೆ ಪುನಃ ಯಾಕೆ ಹೇಳ್ತೀರಿ? ನಾನು ಹೇಳ್ತಿಲ್ಲ, ಹೈಕಮಾಂಡ್ ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳು ಇದ್ದಾಗ ಹೇಳಿದ್ನಲ್ವ, ಅದೇನರ್ಥ? ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಅವರು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ಡಿಕೆ ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ ಹುಡುಕಿ ನೀವು. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈನ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಮಿನಿಸ್ಟರ್ ಇದ್ದವ್ರನ್ನ ಕರ್ಕೊಂಡ್ಬಂದು MP ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ DKC ಇಂಗಿತಕ್ಕೆ HC ಮಹದೇವಪ್ಪನವರ ಹೇಳಿಕೆ ನೋಡಿದ್ರೆ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ. ಇನ್ನು ಉಳಿದ ಸಚಿವರು ಇಂಥ ಹೇಳಿಕೆ ಕೊಡೋದು ಆಶ್ಚರ್ಯ ಏನಿಲ್ಲ ಅನ್ಸುತ್ತೆ. ಒಂದು ವೇಳೆ ಇದೇ ಪ್ರೊಸೀಜರ್ ಮುಂದುವರೆದ್ರೆ ಯಾವ ರೀತಿ ವಾತಾವರಣ ಇದೆ ಕಾಂಗ್ರೆಸ್ನಲ್ಲಿ? ಖಂಡಿತವಾಗಿ ವಿಜಯ್, ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸಚಿವರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು ಎಂಬತಕ್ಕಂಥ ಪ್ರಸ್ತಾಪ ಈಗ ಹೈಕಮಾಂಡ್ ಮುಂದಿದೆ. ಈ ವಿಚಾರ ಕುರಿತಂತೆ ಅನೇಕ ಸಚಿವರು ಬಹಿರಂಗವಾಗಿ ತಮ್ಮ ಸ್ಪರ್ಧೆ ವಿಚಾರದಲ್ಲಿ ತಮ್ಮ ಮನದಿಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸ್ಪರ್ಧೆ ಮಾಡಲ್ಲ ಎಂಬತಕ್ಕಂಥ ವಿಚಾರ ಕುರಿತಂತೆ. ಇನ್ನು ಸರ್ವೆಗಳ ರಿಪೋರ್ಟ್ ಅನ್ನು ಆಧರಿಸಿ ಕೂಡ ಸಚಿವರು ಕೆಲವೊಂದು ಕ್ಷೇತ್ರಗಳಲ್ಲಿ ಅವರೇ ಅಭ್ಯರ್ಥಿಗಳಾಗಬೇಕು, ಈ ವಿಚಾರ ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯ ಕೂಡ DK ಶಿವಕುಮಾರ್ ಅವರದ್ದಾಗಿರೋದ್ರಿಂದ ಸದ್ಯ ಈಗ ಮಹದೇವಪ್ಪ ಸೇರಿದಂತೆ ಇತರ ಸಚಿವರು DK ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಸಚಿವರು ಎಂಬತಕ್ಕಂಥ ವಿಚಾರವನ್ನ ಮುನ್ನೆಲೆಗೆ ತಂದಿರೋದ್ರಿಂದ DK ಶಿವಕುಮಾರ್ ಅವರು ಕೂಡ ಲೋಕಸಭೆ ಚುನಾವಣೆಗೆ ಸೂಕ್ತವಾದ ಅಭ್ಯರ್ಥಿ ಎಂಬತಕ್ಕಂಥ ಹೇಳಿಕೆಯನ್ನ ಮಹದೇವಪ್ಪ ಅವರು ನೀಡೋದ್ರ ಮುಖಾಂತರ ಸ್ಪರ್ಧೆ ವಿಚಾರದಲ್ಲಿ ನಮಗೆ ಯಾವ ರೀತಿಯ ಪ್ರೆಜರ್ ಇದೆಯೋ ಅದೇ ಮಾದರಿಯನ್ನ ಈಗ DK ಶಿವಕುಮಾರ್ ಅವ್ರಿಗೂ ಕೂಡ ಹಾಕ್ಲಿಕ್ಕೆ ಇತರ ಸಚಿವರು ಮುಂದಾಗಿದ್ದಾರೆ. ಯಾವ್ದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಿಂದ DK ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಅದು ಸೂಕ್ತ, ಅವರು ಸಮರ್ಥಿದ್ದಾರೆ ಎಂಬತಕ್ಕಂಥ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆ ಚುನಾವಣೆಯ ಅಭ್ಯರ್ಥಿ ಆಗ್ಲಿಕ್ಕೆ ನಾನು ಅಭ್ಯರ್ಥಿ ಆಗೋದಿಲ್ಲ ಎಂಬತಕ್ಕಂಥ ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿರೋದ್ರಿಂದ ಸಹಜವಾಗಿ DK ಶಿವಕುಮಾರ್ ಅವರ ಅಭಿಪ್ರಾಯ ಜೊತೆಗೆ ಸರ್ವೆ ರಿಪೋರ್ಟ್ ಗಳನ್ನ ಆಧರಿಸಿ ಟಿಕೆಟ್ ಅನ್ನ ನೀಡತಕ್ಕಂಥ ಅಭಿಪ್ರಾಯಕ್ಕೆ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಸಾಕಷ್ಟು ಸರ್ವೆಗಳ ರಿಪೋರ್ಟ್ ಅನ್ನ ಮೊರೆ ಹೋಗಿದ್ರು ಸಹಿತವಾಗಿ ಸಚಿವರು ಬಹಿರಂಗವಾಗಿ ಈ ರೀತಿಯ ಹೇಳಿಕೆಯನ್ನ ನೀಡ್ತಾ ಇರೋದ್ರಿಂದ ಸಹಜವಾಗಿ DK ಶಿವಕುಮಾರ್ ಇರಬಹುದು, ಪ್ರಮುಖವಾಗಿ AICC ನಾಯಕರಿಗೂ ಕೂಡ ಸಚಿವರ ಸ್ಪರ್ಧೆ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಮಹದೇವಪ್ಪ ಸೇರಿದಂತೆ ಇತರ ಸಚಿವರುಗಳು ಕೂಡ ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರಿಂದ ಸಹಜವಾಗಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಚಿವರನ್ನ ಹೊರತುಪಡಿಸಿ ಇತರ ಸಾಮಾನ್ಯ ಕಾರ್ಯಕರ್ತರನ್ನ ಅಥವಾ ಪ್ರಬಲವಾದಂತ ನಾಯಕರನ್ನ ಹುಡುಕಾಟ ಮಾಡಬೇಕಾದಂತ ಅನಿವಾರ್ಯತೆ ಈಗ ರಾಜ್ಯ ಕಾಂಗ್ರೆಸ್ಗೆ ಎದುರಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.